ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನೆನ್ನೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಫಾರ್ ಸಮ್ ರೀಸನ್ಸ್. ನಾನು ಸ್ಪೆಷಲ್ ಪರ್ಸನ್ ಬಗ್ಗೆ ಮಾತಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ಬಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಿಮ್ಮಿಂದ. ಲೈಕ್ ಹೆಂಗಿದೆ, ಏನು ಚೆನ್ನಾಗಿ ಮಾಡ್ತಿದ್ದೀನಾ ಇಲ್ವಾ, ಅಟ್ಲೀಸ್ಟ್ ಅದನ್ನಾದ್ರು ನಂಗೆ ಸ್ವಲ್ಪ ಹೇಳಿ ಆಯಿತಾ. ಮುಂದೆ ನಾನು ವ್ಲಾಗ್ಸ್ ಮಾಡೋಕ್ಕೆ ನನಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ, ಓಕೆನಾ? ಪ್ಲೀಸ್ ಅದೊಂದನ್ನು ಹೇಳಿ ನನಗೆ. ಮತ್ತು ನನಗೆ ಆ್ಯಕ್ಚುಲಿ ಆ ವಿಡಿಯೋ ನಾನು ಮಾಡಿದ್ದು 20 ಮಿನಿಟ್ಸು. ಅದರಲ್ಲಿ 12 ಮಿನಿಟ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಅದು ಏನು ರೀಸನ್ ಅಂತ ನನಗೂ ಗೊತ್ತಿಲ್ಲ, ಬಟ್ ತುಂಬ ಪ್ರಯತ್ನ ಪಟ್ಟು ಪಾರ್ಟ್ 2ಗಾರು ಹಾಕೋಣ ಅಂದ್ಕೊಂಡೆ, ಬಟ್ ಅದು ಆಗ್ತಾಯಿಲ್ಲ. ಗೊತ್ತಿಲ್ಲ ಏನಾಗಿದೆ ಏನು ಅಂತ. ಸೊ ಮುಂದೆ ನೋಡೋಣ ಬನ್ನಿ. ಸೊ ಏನು ಗೊತ್ತಾ ಗೈಸ್, ಇವತ್ತು ನಾನು ನಿಮ್ಮ ಹತ್ರ ಒಂದು ಹಾರರ್ ಸ್ಟೋರಿ ಅಂದರೆ ರಿಯಲ್ ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ. ಲೈಕ್ ಅದು ನಿಜವಾಗ್ಲೂ ನಡೆದಿರೋ ಸ್ಟೋರಿ, ನಿಮಗೂ ಅದನ್ನು ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ, ಸೊ ನಿಮಗೆ ಅರ್ಥ ಆಗುತ್ತೆ ಏನಾಗಿದೆ ಏನು ಅಂತ, ಓಕೆನಾ? ಸೊ ಗೈಸ್, ಈ ಸ್ಟೋರಿ ಬಂದ್ಬಿಟ್ಟು BTMಲ್ಲಿ ರಿಯಲಾಗಿ ನಡೆದಿರೋ ಸ್ಟೋರಿ. ಈ ಸ್ಟೋರಿ ಏನಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಸ್ಕಿಪ್ ಮಾಡ್ದಿರೋ ನೋಡಿ. ಒಂದು ಪಾರ್ಟ್ ಮಿಸ್ ಆಯಿತು ಅನ್ನೋ ನಿಮ್ಗೆ ಸ್ಟೋರಿ ಅರ್ಥ ಆಗಲ್ಲ, ಆಯಿತಾ? ಸೊ ಇದಕ್ಕೆ ನಾವು ಏನು ಹೇಳ್ಬೋದು ಅಂದರೆ, ರಾತ್ರಿ 2 ಗಂಟೆಲಿ ಆಟೋ ಹತ್ತಿದ್ರೆ ಏನಾಗುತ್ತೆ, ಏನಾಗಿದೆ, ರಾತ್ರಿ 2 ಗಂಟೆಲಿ ಆಟೋ ಹತ್ತಿ ಏನಾಗಿದೆ ಒಂದು ಪರ್ಸನ್ಗೆ ಅನ್ನೋದು ಸ್ಟೋರಿ, ಓಕೆನಾ? ಸೊ ಹೀಗೆ ಕ್ಯಾಶುವಲಾಗಿ ಅವನ ಹೆಸರು ಬಂದು ರಾಹುಲ್ ಅಂತ. ಅವನು ಬಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ. ಬಟ್ ಅವತ್ತು ಅವನಿಗೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಸೊ ಅವನಿಗೆ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಅವನೇನು ಮಾಡ್ತಾನೆ, ಒಂದು 1:50 2 o'clock ಆಗೇ ಬಿಡುತ್ತೆ ಅವನಿಗೆ. ಅವಾಗ ಏನು ಮಾಡ್ತಾನೆ, ಆಟೋ ಬುಕ್ ಮಾಡ್ತಾನೆ, ಆಯಿತಾ? ಅವನು ಆಟೋ ಬುಕ್ ಮಾಡ್ತಾನೆ. ಸೊ ಆಟೋನು ಬರುತ್ತೆ. ಆ ಆಟೋದವನು ಹೆಂಗೆ ಇರ್ತಾನೆ ಅಂದರೆ, ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿರ್ತಾನೆ. ಆ ಆಟೋದಲ್ಲಿ ಆ ಆಟೋ ನಂಬರ್ ಬಂದು ಫುಲ್ಲು ಬ್ಲರ್ ಆಗಿರುತ್ತೆ, ಲೈಕ್ ಏನೂ ಇರಲ್ಲ. ಇವ್ರು ಕ್ಯಾಶುವಲ್ ಆಗಿ ಸರಿ ಬಿಡು ಅಂತ ಹತ್ತಾರೆ, ಹತ್ಕೊಂಡು ಹೋಗ್ತಿರ್ತಾರೆ. ಅವ್ನು ಏನೋ ಮಾತಾಡಿದ್ರಲ್ಲ, ಸುಮ್ಮನೆ ಹಿಂಗೆ ತಲೆ ಅಲ್ಲಾಡ್ಸಿರ್ತಾನೆ ಅಷ್ಟೇ. ಅವ್ನು ಹೆಲ್ಮೆಟ್ ಹಾಕ್ಕೊಂಡಿರ್ತಾನೆ ಆ್ಯಕ್ಚುಲಿ. ಅದು ಆ ಟೈಮ್ ಬಂದು ಸ್ವಲ್ಪ ಬೇಸಿಗೆ ಇರುತ್ತೆ, ಫುಲ್ಲು ಸೆಕೆ ಅಂದರೆ ಸೆಕೆ ಟೈಮ್ ಅದು. ಅವಾಗ ಏನಾಗುತ್ತೆ, ಇವರು ಆಟೋಲ್ಲಿ ಟ್ರಾವೆಲ್ ಮಾಡ್ತಾ ಇವರು BTM ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ನ 3 ಸತಿ ದಾಟ್ತಾರಂತೆ ಇವ್ರಿಗೆ. ಆಮೇಲೆ ಅದು ಗೊತ್ತಾಗುತ್ತೆ. ಆಮೇಲೆ ಇವ್ರೇನು ಮಾಡ್ತಾರೆ, ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೂ ಮುಂಚೆ ಏನಾಗುತ್ತೆ, ಅಷ್ಟು ಸೆಕೆಲೂ ಇವ್ರಿಗೆ ಫುಲ್ ಚಳಿ ಆಗ್ತಾಯಿದೆ. ಫುಲ್ ಚಳಿ ಆಗಿಬಿಟ್ಟು ಇವ್ರೇನು ಮಾಡ್ತಾರೆ, ಅಣ್ಣ ಎಲ್ಲಿ ಹೋಗ್ತಾ ಇದ್ದೀರಾ, ನಿಲ್ಲಿಸಿ, ನೀವು ತಪ್ಪು ಮಾಡ್ತಿದ್ದೀರಾ, ನಾವು ಹೋಗ್ಬೇಕಿರೋದು ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು ಅಂತ ಇವ್ರು ಅಡ್ರೆಸ್ ಹೇಳ್ತಾರೆ. ಇವ್ರು ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಆಟೋ ಡ್ರೈವರು ಜಸ್ಟು ಹಿಂಗೆ ಓಡಿಸ್ತಾ ಇರ್ತಾರೆ. ಓಡಿಸ್ಕೊಂಡು ಅವ್ರು ಏನು ಮಾಡ್ತಾರೆ, ಮೆತ್ತಗೆ ಹಿಂದೆ ತಿರುಗ್ತಾರೆ, ಓಕೆನಾ? ಹಿಂದೆ ತಿರುಗಿದ ತಕ್ಷಣ ಅವ್ರ ಕಣ್ಣಲ್ಲಿ ಐಬಾಲ್ ಇದೆಯಲ್ಲ, ಈ ಐಬಾಲೇ ಇರಲ್ಲ, ಫುಲ್ಲು ವೈಟ್ ಇರುತ್ತೆ. ಒಂಥರ ಏನಂತಾರೆ ಅದನ್ನು ಅಂದರೆ ಬಿಳಿ ಕಣ್ಣು. ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅದು ಅಂತ, ಅಲ್ವಾ? ನಮಗೆಷ್ಟು ಭಯ ಹುಟ್ಟಿಸುತ್ತೆ. ಆ ಥರ ಇವರು ನೋಡ್ತಾರೆ. ಈ ರಾಹುಲ್ ಅವರು ಅದನ್ನು ನೋಡ್ಬಿಟ್ಟು ಏನು ಮಾಡ್ತಾರೆ, ಅವ್ರಿಗೆ ಹೇಳ್ತಾರೆ ನಿಲ್ಲಿಸಿ ಅಂದರೆ ಅವ್ರು ನಿಲ್ಸೋಕ್ಕೆ ರೆಡಿ ಇರಲ್ಲ. ಆಮೇಲೆ ಏನು ಮಾಡ್ತಾರೆ, ಇವರು ಆಟೋ ಚಿಲ್ಕ ತೆಗೆದ್ಬಿಟ್ಟು ಎಗರು ಬಿಡ್ತಾರೆ. ರಾಹುಲ್ ಎಗರು ಬಿಟ್ಮೇಲೆ ಆ ಆಟೋ ಮುಂದೆ ಮೂವ್ ಆಗುತ್ತೆ. ಇವ್ರೇನು ಮಾಡ್ತಾರೆ, ಬಿದ್ದಿದ ತಕ್ಷಣ ಕಾಲು ಫುಲ್ ಏಟಾಗುತ್ತೆ. ಆದರೂ ಅವ್ರು ಅದನ್ನು ಯೋಚನೆನೂ ಮಾಡಲ್ಲ. ಯೋಚನೆ ಮಾಡ್ದಿರೋ ಓಡ್ತಾ ಇರ್ತಾರೆ. ಫೈನಲಿ ಅವ್ರಿಗೆ ಒಂದು ಟೀ ಅಂಗಡಿ ಸಿಗುತ್ತೆ, ಓಕೆನಾ?
ಆ ಟೀ ಅಂಗಡಿ ಹತ್ರ ಹೋದಾಗ ಅಲ್ಲಿ ಟೀ ಮಾರೋನು ಇರ್ತಾನಲ್ಲ, ಇವರು ಫುಲ್ಲು ಸುಸ್ತಾಗ್ಬಿಟ್ಟು ಉಸಿರು ಬರುತ್ತಲ್ಲ ಆ ಥರ ಉಸಿರಾಡ್ಕೊಂಡು ಅಲ್ಲೋಗಿ ಕುತ್ಕೊತಾರೆ. ಆವಾಗ ಏನಾಗುತ್ತೆ, ಅವ್ರು ಕರೀತಾರೆ, ಅಂದರೆ ಅಲ್ಲಿ ಟೀ ಮಾಡ್ತಿರ್ತಾರಲ್ಲ ಅವ್ರು ಕರೆದ್ಬಿಟ್ಟು ಕೇಳ್ತಾರೆ, ಈ ಥರ ಏನಾಯಿತು, ನಿಮ್ಗೇನಾಯಿತು ಅಂತ ಕೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ಈ ಥರ ನಾನು ಆಟೋ ಬುಕ್ ಮಾಡಿದ್ದೆ, ನನಗೆ 2 ಗಂಟೆ ಆಯಿತು ಕೆಲಸ ಮುಗಿಯೋದು, ಆಫೀಸಿಂದ ಆಟೋ ಬುಕ್ ಮಾಡ್ಕೊಂಡು ಬಂದೆ. ಅಂದರೆ ಅವ್ರು ನೋಡಿದ್ರೆ BTM ಬ್ರಿಡ್ಜ್ ಮೇಲೆ 3-4 ಸತಿ ಅಲ್ಲೇ ಓಡಾಡಿಸ್ತಿದ್ರು. ನಾನು ಇಲ್ಲೆಲ್ಲ ಬೇರೆ ರೂಟು ಅಂತ ಹೇಳಿದೆ. ಅದಾದಮೇಲೆ ಅವ್ರನ್ನ ಮಾತಾಡ್ಸೋಕ್ಕೆ ನಾನು ಹೋಗಿದ ತಕ್ಷಣ ಅವರು ಹಿಂಗೆ ಹೆಲ್ಮೆಟ್ ಹಾಕೊಂಡು ಹಿಂಗೆ ತಿರುಗಿದ ತಕ್ಷಣ ಅವ್ರ ಕಣ್ಣು ಫುಲ್ಲು ವೈಟಾಗಿತ್ತು. ಅದು ಹೆಂಗಿತ್ತು ಅಂತಂದರೆ ಬಿಳಿ ಕಣ್ಣಾಗಿತ್ತು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಫುಲ್ಲು ನಡ್ತಾ ಇರ್ತಾರೆ, ಫುಲ್ ಮೈಯೆಲ್ಲ ಬೆವರು ನಡ್ಕ ಎಲ್ಲ ಆಗಿರುತ್ತೆ. ಅದಾದಮೇಲೆ ಇವರು ಅಲ್ಲಿ ಟೀ ಮಾರ್ಕೊಂಡಿರ್ತಾರಲ್ಲ ಅವ್ರು ಹೇಳ್ತಾರೆ, ಈ ವಿಚಾರ ನಮಗೂ ಗೊತ್ತು, ನೀವು ಈ ಟೈಮಲ್ಲಿ ಬುಕ್ ಮಾಡ್ಕೋಬೇಡಿ, ಏನಕ್ಕೆ ಅಂತಂದರೆ ಅಂದ್ಬಿಟ್ಟು ಅವ್ರು ಅಲ್ಲೊಂದು ಸ್ಟೋರಿ ಹೇಳ್ತಾರೆ. ಆ ಸ್ಟೋರಿ ಏನಂತಂದರೆ, ಆ 2 ವರ್ಷದ ಹಿಂದೆ ಆ ಬ್ರಿಡ್ಜ್ ಹತ್ರ ಒಂದು ಹುಡುಗ ಆಟೋ ಓಡಿಸ್ತಿದ್ದ ಡ್ರೈವರ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ಸ್ಪಾಟಲ್ಲೇ ಡೆತ್ ಆಗಿ ಅವಾಗಿಂದ ಅವರು ಒಂದು ಆತ್ಮ ಆಗಿ ಇವಾಗಲೂ 2 ಗಂಟೆ ಕರೆಕ್ಟಾಗಿ ಆಟೋದಲ್ಲಿ ಓಡಾಡ್ತಾರೆ ಅನ್ನೋದು ಅಲ್ಲಿ ಜನದ್ದು ಕಣ್ಣಿಂದ ನೋಡಿರೋದು. ಅದನ್ನು ಅವ್ರು ಹೇಳಿದಾಗ ಫುಲ್ಲು ಭಯ ಪಟ್ಕೊಬಿಡ್ತಾರೆ. ಫುಲ್ಲು ಭಯ ಪಟ್ಕೊಂಡು 2 ದಿವಸ ಅವ್ರು ಹೋಗೋದೇ ಇಲ್ಲ ಕೆಲಸಕ್ಕೆ. 2 ದಿವಸ 3 ದಿವಸ ಫುಲ್ ಜ್ವರ ಬಂದ್ಬಿಡುತ್ತೆ, ಹೋಗೋದೇ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ, ಒಂದು 3 ಡೇಸ್ ಬಿಟ್ಟು ಮತ್ತೆ ಹೋಗ್ತಾರೆ ಆಫೀಸ್ಗೆ. ಕ್ಯಾಶುವಲ್ ಆಗಿ ಹೋಗ್ತಾರೆ, ಕೆಲಸ ಮುಗಿಸ್ತಾರೆ. ಅವತ್ತು ಏನಾಗುತ್ತೆ, 1:58 ಕರೆಕ್ಟಾಗಿ ಮಧ್ಯರಾತ್ರಿ ಅವ್ರಿಗೆ ಕೆಲಸ ಮುಗಿಯುತ್ತೆ. ಓಕೆನಾ, ಕರೆಕ್ಟಾಗಿ ಅಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಪ್ಯಾಕಪ್ ಮಾಡ್ಕೊಂಡಿರ್ತಾರಲ್ವ, ಆವಾಗ ಅವ್ರಿಗೊಂದು 11 ನಂಬರಿಂದ ಕಾಲ್ ಬರುತ್ತೆ. ಸರಿನಾ, 11 ನಂಬರಿಂದ ಕಾಲ್ ಬರುತ್ತೆ. ಇವರು ಅದನ್ನು ಪಿಕ್ ಮಾಡ್ತಾರೆ. ಇವ್ರು ಏನು ಅಂದ್ಕೊಂಡಿರ್ತಾರೆ, ಬಿಡು ಇನ್ನು 3 ದಿವಸ ಆಯ್ತಲ್ವ, ಇನ್ನೇನು ಮತ್ತೆ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಇರ್ಬೋದು ನಾನು ಅಂತ ಇವ್ರ ಥಾಟ್ ಇರುತ್ತೆ. ಇವ್ರು ಇಮ್ಯಾಜಿನು ಮಾಡ್ಕೊಂಡಿರಲ್ಲ, ಆಯಿತಾ. ಆಮೇಲೆ ಏನಾಗುತ್ತೆ, ಸಡನ್ನಾಗಿ ಇದನ್ನು ಆಟೋ ಬುಕ್ ಮಾಡಬೇಕು. ಅಷ್ಟರಲ್ಲಿ 1:58 ಕರೆಕ್ಟಾಗಿ ಅವ್ರಿಗೊಂದು ಕಾಲ್ ಬರುತ್ತೆ 11 ನಂಬರಿಂದ. ಕಾಲ್ ಬಂದಾಗ ಇವರು ಮಾತಾಡ್ತಿರ್ತಾರೆ, ಏನಂತ, ಆಟೋ ಡ್ರೈವರ್ ಆ್ಯಕ್ಚುಲಿ ಕಾಲ್ ಮಾಡಿರೋದು ಯಾರು ಅಂದರೆ ಈ ಆಟೋ ಡ್ರೈವರು 11 ನಂಬರಿಂದ. ಲೈಕ್ ಅದು ಆತ್ಮ. ಎತ್ತಿದ ತಕ್ಷಣ ಎಲ್ಲಿದೆಯಾ, ಫುಲ್ ಆಟೋ ಹಾರನ್ನು ಮತ್ತು ಫುಲ್ ಸೌಂಡು, ಹಾರನ್ ಸೌಂಡು, ಎಲ್ಲಿದೆಯಾ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಬಾ, ಹತ್ರನೇ ಇದ್ದೀನಿ ಅಂತ ವಾಯ್ಸ್ ಕೇಳಿಸುತ್ತೆ. ಆವಾಗ ಇವ್ರು ಏನು ಮಾಡ್ತಾರೆ, ಸರಿ ಅಂದ್ಬಿಟ್ಟು ಅವರು ಇಗ್ನೋರ್ ಮಾಡಿಬಿಡ್ತಾರೆ. ಇವ್ರು ರಿಟರ್ನ್ ಮಾತಾಡೋಷ್ಟ್ರಲ್ಲಿ ಕಾಲ್ ಕಟ್ ಆಗಿಬಿಡ್ತಲ್ಲ. ಸರಿ ಆಯಿತು ಅಂದ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಬುಕ್ ಮಾಡ್ತಾರೆ, ಆ್ಯಸ್ ಯೂಶ್ವಲ್ ಬುಕ್ ಮಾಡ್ತಾರೆ. ಮತ್ತೆ ಅದಕ್ಕೆ ಬುಕ್ ಆಗುತ್ತೆ. ಬುಕ್ ಆದಮೇಲೆ ಏನಾಗುತ್ತೆ ಗೊತ್ತಾ, ಮತ್ತೆ ಅದೇ ಪರ್ಸನ್ ಬರ್ತಾರೆ. ಮತ್ತೆ ಆಟೋದಲ್ಲಿ ಅವರೇ ಲೈಕ್ ಆಟೋಲ್ಲಿ ಹತ್ತವಾಗ. ಸೊ ಗೈಸ್, ನಾನು ಹೇಳ್ದಂಗೆ ಕರೆಕ್ಟಾಗಿ 1:58ಗೆ ರಾಹುಲ್ ಕೆಲಸ ಮುಗಿಯುತ್ತೆ. ಅವನಿಗೊಂದು ಕಾಲ್ ಬರುತ್ತೆ, ಓಕೆನಾ. ಆ ಕಾಲು ಇವನು ರಿಸೀವ್ ಮಾಡ್ತಾನೆ. ಮಾಡಿದ ತಕ್ಷಣ ಅಲ್ಲಿ ಏನಂತ ವಾಯ್ಸ್ ಬಂತು ಗೊತ್ತಾ, ನೀನು BTMಗೆ ಹೋಗಲ್ವಾ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಅದ್ರ ಜೊತೆಗೆ ಫುಲ್ಲು ಆಟೋ ಹಾರ್ನ್ ಆಗ್ತಾ ಇರುತ್ತೆ, ಫುಲ್ಲು ಸೌಂಡು, ಓಕೆನಾ. ಅದಾದಮೇಲೆ ಫೋನ್ ಕಟ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ತಾನೆ, ರಾಹುಲ್ ಬ್ಲಾಕ್ ಮಾಡಿ ಅವತ್ತಿನ ದಿವಸ ಹೋಗ್ತಾನೆ. ಅವತ್ತಿನ ದಿವಸ ಅವ್ರ ಮನೆಗೆ ಹೆಂಗೋ ಹೋಗ್ತಾನೆ. ಅದಾದಮೇಲೆ ನೆಕ್ಸ್ಟ್ ಡೇ HR ಕಂಪ್ಲೇಂಟ್ ಮಾಡ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಕೆಳಗಡೆ ಇಳ್ಕೊಂಡು ಬರ್ತಾರೆ. ಕೆಳಗಡೆ ಇಳ್ಕೊಂಡು ಬಂದು ಗೇಟ್ ಹತ್ರ ನಿಂತ್ಕೊತಾರೆ.
ನಿಂತ್ಕೊಂಡ್ರೆ ಅಲ್ಲಿ ಆಟೋ ಇರುತ್ತೆ, ಅವ್ರ ಪಾಡ್ಗೆ ಅವ್ರು ಹತ್ಕೊಂಡು ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರು ಬರೋದಿಲ್ಲ ಕಂಪ್ಲೇಂಟ್ ಆದಮೇಲೆ. ಆವಾಗ ಏನು ಮಾಡ್ತಾರೆ, ಅವ್ರ ಆಫೀಸವ್ರು ಎಲ್ಲರೂ CCTVಯಲ್ಲಿ ಚೆಕ್ ಮಾಡಿಸಿ ಅಂತ ಹೇಳ್ತಾರೆ. ನೈಟ್ ಯಾವ ಆಟೋದಲ್ಲಿ ಹೋದ ಟ್ರೇಸ್ ಮಾಡೋಣ ಅನ್ನೋ ಥರ. ಆವಾಗ CCTVಯಲ್ಲಿ ಹೆಂಗೆ ಕಾಣುತ್ತೆ ಅಂದರೆ, ರಾಹುಲ್ ಕೆಳಗಡೆ ಹಿಡ್ಕೊಂಬಂದು ಆಫೀಸ್ ಗೇಟ್ ಹತ್ರ ನಿಂತ್ಕೊಂಡಿರ್ತಾರೆ. ಓಕೆನಾ, ಪಕ್ಕ ಆಟೋ ಇರುತ್ತೆ, ಆಟೋದಲ್ಲಿ ಇದ್ದಿದ್ದ ಹುಡುಗ ಹೆಲ್ಮೆಟ್ ಹಾಕಿರ್ತಾನೆ. ಅದೇ ಟೈಮ್ಗೆ ವಾಚ್ಮ್ಯಾನ್ ಬಂದ್ಬಿಟ್ಟು ರಾಹುಲ್ನ ಕೇಳ್ತಾರೆ. ಈ ಕಡೆ ಉಲ್ಟಾ ತಿರ್ಕೊಂಡು ಲೈಕ್ ಆಪೋಸಿಟಾಗಿದ್ದಾಗ ಯಾರದು ಅಂತ ಕೇಳ್ತಾರಲ್ವ, ಅಫ್ಕೋರ್ಸ್ ನೈಟಲ್ಲಿ ಯಾರದು ಅಂತ ಕೇಳಿದಾಗ ಅವ್ರು ಸಡನ್ನಾಗಿ ಇವ್ರನ್ನ ತಿರುಗಿ ನೋಡ್ತಾರೆ. ಆ CCTVಯಲ್ಲಿ ಹೆಂಗೆ ಕಾಣಿಸಿದೆ ಅಂದರೆ, ಕಣ್ಣು ಅದೇ ನಾನು ಹೇಳಿದ್ನಲ್ಲ, ಇದು ಫುಲ್ಲು ಗುಡ್ಡೆ ಇಲ್ಲ, ಫುಲ್ ವೈಟ್ ಕಾಣಿಸಿದೆ. CCTV ಚೆಕ್ ಮಾಡಿದಾಗ ಫುಲ್ ಹಂಗೆ ಕಾಣಿಸಿದೆ. ಅದಾದಮೇಲೆ ಏನು ಮಾಡ್ತಾರೆ, ಆ CCTVಯಲ್ಲಿ ಆ ಥರ ಕಾಣಿಸಿದ ತಕ್ಷಣ ತಿರುಗಿಬಿಟ್ಟು ಹಂಗೆ ಆಟೋ ಹತ್ಕೊಂಡು ಹೋಗ್ಬಿಡ್ತಾರೆ ಅವರು. ಆ ಹೆಲ್ಮೆಟ್ ಹಾಕೊಂಡಿರೋನು ಏನಿರ್ತಾನೆ ಆಟೋ ಡ್ರೈವರು, ಅವನ ಜೊತೆಗೆ ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಅದು ಆತ್ಮ. ಓಕೆನಾ, ಅದಾದಮೇಲೆ ಆಫೀಸರ್ಸು ಎಲ್ಲ ಸೇರಿಕೊಂಡು ಅವ್ರ ಫ್ಯಾಮಿಲಿಯವರು ಎಲ್ಲರೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ರಾಹುಲ್ ಮೇಲೆ. ಅದಾದಮೇಲೆ ಪೊಲೀಸವರು ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡೋದ್ರೊಳಗೆ ಅದೇ ಆಫೀಸಲ್ಲಿ ಇನ್ನೊಬ್ಬ ಹುಡುಗ ಕರಣ್ ಅನ್ನೋನು ಇದೇ ಥರ ಮಿಸ್ ಆಗ್ತಾನೆ. ರಾತ್ರಿ 2 ಗಂಟೆಗೆ ಆಟೋ ಹತ್ಕೊಂಡು ಹೋಗೋವಾಗ ಮಿಸ್ ಆಗಿರ್ತಾನೆ. ಓಕೆನಾ, ಈಗ ರಾಹುಲ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡುವಾಗ ಅವ್ನು ಹೋಗಿದ್ದು ರೋಡೆಲ್ಲ ನೋಡಿದಾಗ ಅಲ್ಲಿ ಆಟೋ ಇರಲ್ಲ, ಆಟೋದು ಟೈರ್ ಮಾರ್ಕ್ ಇರುತ್ತೆ ಮತ್ತು ಫುಲ್ಲು ರಕ್ತದ ಕಲೆ ಇರುತ್ತೆ. ಓಕೆನಾ, ಅದಾದಮೇಲೆ ಏನು ಮಾಡ್ತಾರೆ, ಸೊ ನಾನು ಹೇಳ್ದೆ ಅಲ್ವಾ, ರಾಹುಲ್ಲು ಆಟೋ ಹತ್ಕೊಂಡು ಹೋಗ್ಬಿಡ್ತಾರೆ. ಆಟೋ ಹತ್ಕೊಂಡು ಹೋದ್ಮೇಲೆ ಮತ್ತೆ ಅವ್ರಿಗೆ ಕಾಲ್ ಮಾಡ್ತಾರೆ ಆಫೀಸವರು, ಸ್ವಿಚ್ ಆಫ್. ತುಂಬ ದಿನ ಟ್ರೈ ಮಾಡ್ತಾರೆ, ಸ್ವಿಚ್ ಆಫ್ ಅಂತಲೇ ಬರುತ್ತೆ. ಆಮೇಲೆ ಹಿಂಗೆ ಅವ್ರಿಗೆ ಡೌಟ್ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಿ BTM ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಪೊಲೀಸವರೆಲ್ಲ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾರೆ. ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬಂದಾಗ ಅವನು ಯಾವ ದಾರಿಯಲ್ಲಿ ಹೋಗಿರ್ತಾನೆ, ಅಲ್ಲಿ ಆಟೋದು ಮಾರ್ಕ್ ಇರುತ್ತೆ, ಅಲ್ಲಿ ಫುಲ್ ಬ್ಲಡ್ ಇರುತ್ತೆ. ಓಕೆನಾ, ಫುಲ್ಲು ಬ್ಲಡ್ಡೆಲ್ಲ ಚೆಲ್ಲಾಪಿಲ್ಲಿಯಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದೇ ದಿನ ಏನಾಗುತ್ತೆ, ಇನ್ನೊಂದು ಕೇಸ್ ಬರುತ್ತೆ. ಅದೇ ಆಫೀಸಲ್ಲಿ ಇನ್ನೊಬ್ಬ ಹುಡುಗ ಕರಣ್ ಮಿಸ್ ಆಗಿರ್ತಾನೆ. ಇದು ಎಲ್ರಿಗೂ ಒಂದು ಟ್ವಿಸ್ಟ್ ಆಗಿ ಇರುತ್ತೆ, ಏನಾಯಿತು ಅಂತ. ಸೊ ಮುಂದೆ ಏನಾಯಿತು ಅಂತ ನಾನು ನಿಮಗೆ ತಿಳಿಸ್ತೀನಿ. ನೀವು ಅದನ್ನು ತಿಳ್ಕೊಬೇಕು ಅಂದರೆ ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸ್ಟೋರಿ ಹೆಂಗಿತ್ತು ಹೇಳಿ. ಅದಾದಮೇಲೆ ನೆಕ್ಸ್ಟು ನಾನು ನಿಮಗೆ ನೆಕ್ಸ್ಟ್ ಏನಾಯಿತು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆನಾ? ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್, ಇಷ್ಟೊಂದು ಪೇಷನ್ಸಿಂದ ಕೂತ್ಕೊಂಡು ಕೇಳಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡಿ.